ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸುಮಿತ್ರಾ ಮಾತಾಡೋದು. ತುಂಬ ದಿನ ಆಯಿತು ವೀಡಿಯೋ ಮಾಡಿ, ಹಾಗಾಗಿ ಈ ಒಂದು ವಿಚಾರದ ಬಗ್ಗೆ ಮಾತಾಡೋಣ ಅಂತಲೂ ಒಂದು ಸ್ಮಾಲ್ ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನಿನ್ನೆ ಎಂಥ ಒಂದು ಅಹಿತಕರ ಘಟನೆ ಅಂತಂದರೆ ತುಂಬ ಬೇಜಾರಾಗೋಯಿತು. ಮೊನ್ನೆ ರಾತ್ರಿ ಅಷ್ಟು ಖುಷಿಯಾಗಿ 1 ಗಂಟೆ 1:30ವರೆಗೂ ಮ್ಯಾಚ್ ನೋಡಿ ಖುಷಿಯಾಗಿ ನಿದ್ದೆ ಮಾಡಿ ಬೆಳಗ್ಗೆನೂ ಒಳ್ಳೆ ಸೆಲೆಬ್ರೇಷನ್ನೇ ಇತ್ತು. ಎಂಥ ಕೆಲಸ ಆಗೋಯ್ತಲ್ವ. ಮಧ್ಯಾಹ್ನ ಆಗ್ತಾ 4 ಗಂಟೆ ಅಷ್ಟೊತ್ತಿಗೆ RCBಗೆ IPL ಗೆದ್ದಿರೋ ಖುಷಿಗಿಂತ ನಿಜವಲ್ಲೂ ನ್ಯೂಸ್ ಟಿ ವಿ ನೋಡೋಕ್ಕೂ ಆಗ್ತಾಯಿಲ್ಲ, ಮೊಬೈಲ್ ನೋಡೋಕ್ಕೂ ಆಗಲಿಲ್ಲ. ಏನೂ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ತುಂಬ ಮನಸ್ಸಿಗೆ ಬೇಜಾರಾಯಿತು. ಎಲ್ಲ ಯಂಗ್ಸ್ಟರ್ಸ್ ತೀರೋಗ್ಬಿಟ್ರು ಕಾಲು ತುಳಿತದಲ್ಲಿ. ಎಷ್ಟು ಮನಸ್ಸಿಗೆ ನೋವಾಯಿತು ಅಂದರೆ ಸಿಕ್ಕಾಬಿಟ್ಟೆ ನನಗೆ ಒಂಥರ ಅಳುನೇ ಬಂದ್ಬಿಡ್ತಾಯಿತ್ತು. ನಾನು ಅದನ್ನು ನೋಡಲೇ ಇಲ್ಲ ಬಿಡಿ, ನಾನು ನೋಡೇ ಇಲ್ಲ ಏನನ್ನು. ಈಗ ಹಂಗೂ ನ್ಯೂಸಲ್ಲಿ ತಿಳ್ಕೊಂಡೆ ಒಂಚೂರು. 11 ಜನ ಅಷ್ಟು ತೀರೋದ್ರು. ಮತ್ತು ತುಂಬ ಜನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ. ಅದರಲ್ಲೂ ನಾವು ಹಾಸನ ಕಡೆಯವರಾಗಿರೋದ್ರಿಂದ ನಮ್ಮ ಬೇಲೂರು ತಾಲೂಕು ಹತ್ರ ಒಬ್ಬ ಮಗ, ಒಬ್ಬನೇ ಮಗ ಅಂತೆ ಅವ್ರಿಗೆ, ಅವನು ಕೂಡ ತೀರೋಗಿದ್ದಾನೆ. ತುಂಬ ಬೇಜಾರಾಯಿತು. ಎಲ್ಲ 18, 19, 20 ವರ್ಷದ ಮಕ್ಕಳು ತೀರೋಗ್ಬಿಟ್ರು. ಯಾಕೆ ಆ ಥರ ಆಯಿತು ಏನು ಇಲ್ಲ, ಜನನೇ ಎಲ್ಲ ನುಗ್ಲು ಮಾಡಿಬಿಟ್ರು. ತುಂಬ ರಶ್ ಜನ ಅಂತೂ ತುಂಬ ಇದ್ದರು. ಆದರೆ ಆಗಬಾರ್ದಾಗಿತ್ತು. ತುಂಬ ಬೇಜಾರು ಅಂದರೆ ಹೇಳೋಕ್ಕೆ ಅಸಾಧ್ಯವಾದಷ್ಟು ಬೇಜಾರಾಯಿತು. ದೇವರವ್ರ ಆತ್ಮಕ್ಕೆ ಶಾಂತಿ ಕೊಡಲಿ. ಇದನ್ನು ಏನು ಹೇಗೆ ಯಾವುದು ತಪ್ಪು ಯಾವುದು ಸರಿ ಅಂತ ಇದು ಹೇಳೋಕ್ಕೆ ಬರಲ್ಲ. ಯಾಕಂದರೆ ಅಭಿಮಾನ ಹಂಗಿತ್ತು ಎಲ್ಲರದೂ. ಆ ಖುಷಿಗೆ 18 ವರ್ಷಗಳ ಕಾಯುವಿಕೆಯ ಖುಷಿಗೆ ಈಗ ಆಯಿತು. ತುಂಬ ಬೇಜಾರಾಯಿತು ಮಾತ್ರ. ಅದು ಯಾರ ಹತ್ರನೂ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಆಗದೆ ಇರೋದ್ರಿಂದ ಈ ವಿಡಿಯೋ ಮಾಡಿ ಮಾತಾಡ್ತಾಯಿದ್ದೀನಿ. ಸಖತ್ತು ಬೇಜಾರಾಯಿತು ನನಗಂದು. ಏನು ಅವರ ತಂದೆ ತಾಯಿಗಳು ಈಗ ನಾವೇ ನಮ್ಮ ಮಕ್ಕಳನ್ನ ಎಷ್ಟು ಇರೋರು ಒಬ್ಬೊಬ್ಬರು ಅಂತ ಎಷ್ಟು ಕಷ್ಟಪಟ್ಟು ಸಾಕಿರ್ತೀವಿ ಅಲ್ವ, ನೋಡ್ಕೋತೀವಿ. ಮಕ್ಕಳು ಈಗ ಹೋಗಿ ಈ ಥರ ಆಗಿಬಿಟ್ರೆ ಹೆತ್ತವರು ಎಷ್ಟು ಹಿಂಸೆ. ಕೈ ಬಂದಿರೋ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಥರ 20 ವರ್ಷ 22, 23 ವರ್ಷದ ಮಕ್ಕಳುಗಳೇ ತೀರೋಗಿದ್ದಾರೆ. ಅವರು ಹೇಗೆ ಇದನ್ನು ಡೈಜೆಸ್ಟ್ ಮಾಡ್ಕೊತಾರೋ ಗೊತ್ತಿಲ್ಲ. ನಮಗೆ ನಮ್ಮ ಮಕ್ಕಳು ಒಂದಿನ ನಮ್ಮ ಕಣ್ಣು ಮುಂದೆ ಕಾಣಲಿಲ್ಲ ಅಂದರೆ, ಎಲ್ಲರೂ ಊರು ಗೀರುಗಳಲ್ಲಿ ಬಿಟ್ಟು ಬಂದು ಒಂದಿನ ಕಾಣಲಿಲ್ಲ ಅಂದರೆ ನಮ್ಗೆ ಇರೋಕ್ಕೆ ಆಗಲ್ಲ. ಅವರು ಹೆಂಗೆ ಡೈಜೆಸ್ಟ್ ಮಾಡ್ಕೋತಾ ಇದ್ದಾರೆ ಅಂತಲೇ ನಂಗೆ ಅರ್ಥ ಆಗ್ತಾಯಿಲ್ಲ. ನನಗೆ ಅಷ್ಟು ನೋವಿದೆ, ಒಂಥರ ಜಿಗುಪ್ಸೆ ಅಂತ ಅನ್ನಿಸ್ಬಿಡ್ತು. ಯಾಕೆ ಆಯ್ತಪ್ಪ, ಯಾಕೆ ಈ ಸೆಲೆಬ್ರೇಷನ್ನ ಅವರು ಸರ್ಕಾರದವ್ರು ಅನೌನ್ಸ್ ಮಾಡಬೇಕಾಗಿತ್ತು ಅಂತ ನನಗನ್ನಿಸ್ಬಿಡ್ತು. ಪಾಡ್ಗವರು BCCI ಅವರು ಸ್ಟೇಡಿಯಮಲ್ಲಿ ಅವ್ರದ್ದೇನಿದೆ ಅವರು ಮಾಡ್ಕೊಳ್ಳೋರು. ಸರ್ಕಾರ ಯಾಕಪ್ಪ ಈ ಕಾರ್ಯಕ್ರಮನ ಮಾಡಿ ಈ ಥರ ಆಗೋಯ್ತಲ್ಲ ಅನ್ನೋ ಒಂದು ಬೇಜಾರಾಗ್ತಾಯಿದೆ ನನಗೆ ಸಿಕ್ಕಾಬಟ್ಟೆ. ಅದರಲ್ಲೂ ನಮ್ಮ ಜಿಲ್ಲೆ ಹುಡುಗ ಒಬ್ಬ ತೀರೋಗಿದ್ದು, ಒಬ್ಬನೇ ಮಗ. ಅವರು ಇನ್ನು ಯಾರೂ ಇಲ್ಲ, ಒಬ್ಬನೇ ಮಗ ಇದ್ದಿದ್ದು, ಅವನು ತೀರೋಗಿದ್ದಾನೆ. ಅವ್ರ ತಂದೆ ತಾಯಿ ಅಂತ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋ ಶಕ್ತಿಯ ಭಗವಂತ ಕೊಡಲಿ. ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ಅವನಿಗೆ, ಆ ತಂದೆ ತಾಯಿಗಳಿಗೆ ಅವನನ್ನು ಬಿಟ್ಟು ಬದುಕುವಂಥ ಶಕ್ತಿ ಕೊಟ್ಟು ಅವ್ರನ್ನ ಕಾಪಾಡಲಿ. ಅದು ತೀರೋಗಿರೋಂಥ ಅವನಿಗೆ ಚಿರಶಾಂತಿನ ಕೋರೋಣ. ಯಾರು ಒಬ್ಬೊಬ್ಬರು ಮಕ್ಕಳಿರೋಂಥವ್ರು ಯಾರು ದಯವಿಟ್ಟು ಎಲ್ಲೂ ಹೋಗಬೇಡಿ. 2-3 ಜನ ಇರೋರು ಎಲ್ಲೂ ಹೋಗಬೇಡಿ. ಆದರೆ ಈ ಥರ ಆಗಿ ಈಗ ಇರೋರೇ ಒಬ್ಬ ಮಗ, ಅದು ಹೆಂಗಾಗುತ್ತೆ. ಈಗ ನನಗೂ ಒಬ್ಬನೇ ಮಗ ಇರೋದ್ರಿಂದ ಅದು ನನಗೆ ತಡ್ಕೊಳಕ್ಕೆ ಆಗ್ತಾನೆ ಇಲ್ಲ. ಹಾಗಾಗಿ ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಮಕ್ಕಳುಗಳು ಆದಷ್ಟು ತಂದೆ ತಾಯಿ ಮಾತನ್ನ ಕೇಳಿ, ಬೇಡ ಅಂತ ಕಡೆ ಹೋಗಬೇಡಿ. ಇಂಥ ಕಡೆ ಎಲ್ಲ ಹೋಗಿ ಹಿಂಗಾಗಿ ಕೈ ಮೀರಿ ಹೋದರೆ ಕಷ್ಟ ಆಗುತ್ತೆ. ಆದಷ್ಟು ಈಗಿನ ಯಂಗ್ಸ್ಟರ್ಸ್ ಮಕ್ಕಳುಗಳು ತಂದೆ ತಾಯಿ ಮಾತು ಕೇಳಿ, ಎಲ್ಲೇ ಹೋದ್ರು ಬಂದ್ರೂ ಹಿಂಗೆ ಹೋಗ್ತಾಯಿದ್ದೀವಿ ಹಿಂಗೆ ಬರ್ತಾಯಿದ್ದೀವಿ ಅಂತ ಹೇಳಿ ಹೋಗಿ. ಹೋದ್ರೂ ಒಂದು ನಿಮ್ಮ ಜವಾಬ್ದಾರಿಯಲ್ಲಿ ನೀವು ನಮ್ಮ ತಂದೆ ತಾಯಿ ನಮಗೋಸ್ಕರ ಮನೆಯಲ್ಲಿ ಕಾಯ್ತಾ ಇರ್ತಾರೆ ಅಂತ ತಿಳ್ಕೊಂಡು
ದಯವಿಟ್ಟು ಬನ್ನಿ, ಸೇಫ್ಟಿಯಿಂದ ಒಳ್ಳೆ ರೀತಿಯಲ್ಲಿ ಹೋಗಿ ಬನ್ನಿ. ಎಲ್ಲೋದ್ರೂ ಈ ಥರ ಎಲ್ಲ ಮಾಡಬೇಡಿ, ಮಾಡ್ಕೋಬೇಡಿ. ಈಗ ಎಲ್ಲೆಲ್ಲೋ ಟ್ರಿಪ್ ಹೋಗ್ತೀರಾ, ಡ್ರಿಂಕ್ಸ್ ಮಾಡಿಕೊಂಡು ಅದು ಇದು ಮಾಡ್ಕೊಂಡು ಎಷ್ಟೊಂದು ಮಕ್ಳುಗಳು ಹಿಂಗೇ ಕಾರ್ಗಿರಲ್ಲೆಲ್ಲ ಹೋಗಿ ಆ್ಯಕ್ಸಿಡೆಂಟ್ ಆಗಿಲ್ಲ ತೀರೋಗ್ತಾರೆ. ಅದನ್ನು ಅವರೇನೋ ಹೋಗ್ಬಿಡ್ತಾರೆ. ಅನುಭವಿಸೋರಿಗೆ ತುಂಬ ಅದು ನೋವಿರುತ್ತೆ. ನಾವು ಚಿಕ್ಕ ವಯಸ್ಸುಗಳಲ್ಲೆಲ್ಲ ಸುಮಾರು ನೋವುಗಳನ್ನ ತಿಂದಿದ್ದೀವಿ. ದೊಡ್ಡವ್ರನ್ನ ಮನೆಯಲ್ಲಿ ಕಳ್ಕೊಂಡು ಅದು ತುಂಬ ಬೇಗ ನನಗೆ ಅಳು ಬಂದ್ಬಿಡುತ್ತೆ ಈ ಥರದ್ದೆಲ್ಲ ಕೇಳಿದ ತಕ್ಷಣವೇ. ದಯವಿಟ್ಟು ಇನ್ಮೇಲಾದ್ರೂ ವಯಸ್ಸಿಗೆ ಬಂದಿರೋ ಮಕ್ಳುಗಳು ತಂದೆ ತಾಯಿ ನೋಡಿಕೊಂಡು ಅವ್ರ ಭಾವನೆಗಳಿಗೆ ಬೆಲೆ ಕೊಟ್ಕೊಂಡಿರಿ. ಯಾರ್ದೋ ಖುಷಿಗೆ ಹೋಗಿ ನೀವು ಪ್ರಾಣ ಕಳ್ಕೊಳ್ಳೋದು ಎಷ್ಟು ಸರಿ ಇದೆ ಅಲ್ವಾ? ದಯವಿಟ್ಟು ಮಕ್ಕಳು ಆದಷ್ಟು ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ. ಥ್ಯಾಂಕ್ ಯು.